ಯಾವ ಹೂವು ಯಾರ ಮುಡಿಗೋ ಭಾಗ 167. ಪಲ್ಲವಿ ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಶಾಕ್ನಿಂದ ನಿಂತಿದ್ದರು. ಪಂಕಜ್ ಪಲ್ಲವಿ ಮಾತನ್ನು ನಂಬಲಾಗದೆ ಅನುಮಾನದಿಂದ, ಪಲ್ಲವಿ ಏನ್ ಹೇಳ್ತಿದ್ಯಾ? ಅಂಜಲಿ ಯಾಕೆ ಈ ಮನೆ ಸೊಸೆಯಾಗಿ ಬರಬಾರ್ದು? ಅವರಲ್ಲಿ ಯಾವ ಕೊರತೆ ಇದೆ? ಒಳ್ಳೆ ಹುಡುಗಿ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೋತಾಳೆ, ಅವರ ಮನೆಯವರು ಕೂಡ ಒಳ್ಳೆಯವರು, ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅನ್ನೋ ಯೋಚನೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಇದೆಯಾ? ಆಗ ಪಲ್ಲವಿ, ಒಂದೆರಡು ದಿನ ನೋಡಿದ್ದಕ್ಕೆ ನಿಮಗೆ ಅವಳು ಒಳ್ಳೆಯವಳು ಅಂತ ಅರ್ಥ ಆಗೋಯ್ತಾ? ಆದ್ರೆ ನನಗೆ ಅವಳಲ್ಲಿ ಯಾವ ಒಳ್ಳೆ ಗುಣ ಕಂಡಿಲ್ಲ. ನನಗಂತೂ ಇಷ್ಟ ಇಲ್ಲ, ನಿಮ್ಮಿಷ್ಟ, ನಿಮ್ಗೆ ಹೇಗನ್ನಿಸುತ್ತೋ ಹಾಗೆ ನಿರ್ಧಾರ ಮಾಡಿ ಅಂದಾಗ ಎಲ್ಲರಿಗೂ ಮತ್ತೆ ಶಾಕ್ ಆಯ್ತು. ಪಲ್ಲವಿಯಿಂದ ಈ ಮಾತನ್ನು ನಿರೀಕ್ಷಿಸಿರದ ಪಂಕಜ್ಗೆ ತಾಳ್ಮೆ ಮೀರಿತ್ತು. ಅವನು ಕೋಪದಿಂದ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಸಂಜು ಅಂಜಲಿನ ಪ್ರೀತಿ ಮಾಡ್ತಿದ್ದಾನೆ, ನೀನು ಕೂಡ ಪ್ರೀತಿ ಮಾಡಿ ಮದ್ವೆ ಆಗಿರೋಳು, ಇಂಥ ಕಲ್ಮನ್ಸ? ಪ್ರೀತಿ ಮಾಡಿರೋ ಎರಡು ಹೃದಯಗಳನ್ನ ದೂರ ಮಾಡೋ ಅಂತ ಸಣ್ಣ ಮನ್ಸು ಇದ್ಯಾ ನಿನ್ಗೆ ಎಂದ. ಪಲ್ಲವಿ, ನನ್ನ ಅಭಿಪ್ರಾಯ ನಾನು ಹೇಳಿದೀನಿ ಅಷ್ಟೇ ಎಂದಾಗ ಪಂಕಜ್, ನೋಡು, ನಾವು ಅಂಜಲಿನ ಈ ಮನೆ ಸೊಸೆ ಅಂತ ನಿರ್ಧಾರ ಮಾಡಿ ಆಗಿದೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ನಮ್ಮ ನಿರ್ಧಾರನ ಬದಲಾಯಿಸೋಕೆ ಆಗಲ್ಲ ಎಂದ ಕೋಪದಲ್ಲಿ. ಪಲ್ಲವಿ, ಆಯ್ತು, ನಿಮ್ಮ ನಿರ್ಧಾರ ಬದಲಾಯಿಸಿ ಅಂತ ನಾನು ಹೇಳಲ್ಲ, ಆದ್ರೆ ಎಂದು ಮಾತು ನಿಲ್ಲಿಸಿದಳು. ಸುಶೀಲಾ, ಪಲ್ಲವಿ, ಯಾವತ್ತೂ ಯಾವ ವಿಷಯಕ್ಕೂ ನೀನು ಹೀಗೆ ಮಾತಾಡಿಲ್ಲ. ಪಂಕಜ್, ಅವಳು ಹೀಗೆ ಮಾತಾಡ್ತಿದ್ದಾಳೆ ಅಂದ್ರೆ ಅದರಲ್ಲಿ ಏನೋ ವಿಷಯ ಇರ್ಬೇಕು, ಸ್ವಲ್ಪ ತಾಳ್ಮೆಯಿಂದ ಮಾತಾಡು ಪಂಕಜ್. ಪಲ್ಲವಿ, ಅಂಜಲಿ ಈ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ ಅಂತ ಯಾಕಮ್ಮ ಹೇಳ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ ಎಂದಳು. ಪಂಕಜ್, ತಮಾಷೆ ಮಾಡೋ ಮುಖ ನೋಡು, ತಮಾಷೆನೂ ಅಲ್ಲ ಏನೂ ಅಲ್ಲ, ತಲೆ ಕೆಟ್ಟಿದೆ ಅವಳಿಗೆ. ಅದಕ್ಕೆ ಸಂಜಯ್, ಪ್ಲೀಸ್ ನನ್ನ ವಿಷಯಕ್ಕೆ ಅತ್ತಿಗೆನ ಏನು ಅನ್ಬೇಡ, ಅವರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಅಂಜಲಿನ ಮದ್ವೆ ಆಗಲ್ಲ ಎಂದ ದುಃಖದಲ್ಲಿ. ಆಗ ಪಂಕಜ್, ತಲೆ ಕೆಟ್ಟಿದ್ಯಾ? ಇವಳು ಒಪ್ಪಿಲ್ಲ ಅಂದ್ರೆ ನೀನ್ ಯಾಕೆ ಅಂಜಲಿನ ಮದ್ವೆ ಆಗಲ್ಲ ಅಂತೀಯಾ? ನಿನ್ನ ಪ್ರೀತಿನ ಮರ್ತ್ಬಿಟ್ಟಿಯಾ? ಅಂಜಲಿನ ಬಿಟ್ಟು ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತೀಯಾ? ಅದು ಪಲ್ಲವಿಗೆ ಇಷ್ಟ ಆಗೋ ಹುಡುಗಿನ ಅವಳೇ ಹುಡುಕ್ತಾಳೆ ಅಲ್ವಾ ಪಲ್ಲವಿ ಎಂದ ಅಲ್ಲೂ ಕಡೆಯುತ್ತ. ಪಂಕಜ್ ಯಾವತ್ತೂ ತನ್ನ ಮೇಲೆ ಸ್ವಲ್ಪ ಕೂಡ ಕೋಪ ಮಾಡ್ಕೊಂಡಿಲ್ಲ, ಒಂದು ಮಾತು ಕೂಡ ಅಂದಿಲ್ಲ. ಆದ್ರೆ ಇವತ್ತು ತನ್ನ ಮೇಲೆ ಪಂಕಜ್ ಅಲ್ಲೂ ಕಡೆಯುವಷ್ಟು ಕೋಪ ಮಾಡ್ಕೊಂಡಿದ್ದು ನೋಡಿ ಪಲ್ಲವಿಗೆ ದುಃಖ ಉಕ್ಕಿ ಬಂತು. ಅವಳು ಅಳುತ್ತಾ, ನಾನು ನನ್ನ ಮಾತು ಮುಗಿಸೋವರೆಗೂ ಯಾರಾದ್ರೂ ಮಾತಾಡಿದ್ರೆ ನನ್ ಮೇಲಾಣೆ, ಇಷ್ಟಪಟ್ಟಿದ್ದಾನೆ ಅಂದ್ರೆ ಅವಳು ಹೇಗಿದ್ರು ನಾನು ಒಪ್ಕೋತೀನಿ. ಸಾರಿ, ಸಂಜಯ್ನ ಆಟ ಆಡ್ಸೋಕೆ ಅಂತ ನಾನು ಇಷ್ಟೊತ್ತು ನಾಟಕ ಮಾಡ್ತಾ ತಮಾಷೆ ಮಾಡಿದ್ದು ಅಷ್ಟೇ. ಆದ್ರೆ ಪಂಕಜ್, ನೀವು ನನ್ನ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇಷ್ಟು ತಪ್ಪು ಭಾವನೆಗಳನ್ನ ಇಟ್ಕೊಂಡಿದ್ದೀರಾ ಅಂತ ಇವತ್ತೇ ಗೊತ್ತಾಗಿದ್ದು. ಅಂಜಲಿ ತುಂಬಾ ಒಳ್ಳೆಯ ಹುಡುಗಿ, ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಹೊಟ್ಟೆಲಿರೋ ಮಗು ಇವತ್ತು ಸೇಫ್ ಆಗಿ ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಅಂಜಲಿನೇ ಕಾರಣ. ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಇದೆ, ಅದು ನನ್ಗೆ ಅಂಜಲಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ಯಾರಿಗೂ ಹೇಳಿಲ್ಲ, ಹಾಗೆ ಅಂಜಲಿಗೂ ಕೂಡ ಯಾರಿಗೂ ಹೇಳ್ಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡೆ. ಶರಣ್ಯ ಮದುವೆ ಹಿಂದಿನ ದಿನ ನಾನು ಕೆಲಸ ಮಾಡೋ ಬರದಲ್ಲಿ ಬೇಗ ಮೆಟ್ಟಿಲಿಳಿದು ಬರ್ಬೇಕಾದ್ರೆ ಮೆಟ್ಟಿಲ ತುದಿಗೆ ಕಾಲಿಟ್ಟೆ, ಮಿಸ್ ಆಗಿ ಇನ್ನೇನು ಮೆಟ್ಟಿಲ ಮೇಲಿಂದ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಅಂಜಲಿ ನನ್ನನ್ನ ಇಟ್ಕೊಂಡ್ಲು. ಇಲ್ಲ ಅಂದಿದ್ರೆ ನನಗೆ ನನ್ನ ಮಗುಗೆ ಏನಾಗ್ತಿತ್ತೋ ಏನೋ, ಅದನ್ನ ನೆನೆಸ್ಕೊಂಡ್ರೆ ಈಗ್ಲೂ ಭಯ ಆಗತ್ತೆ, ಮೈಯೆಲ್ಲ ನಡಗುತ್ತೆ. ಅಂಜಲಿ ನನ್ನನ್ನ ಕಾಪಾಡಿ ನನ್ಗೆ ಮಾತ್ರ ಅಲ್ಲ, ನನ್ನ ಮಗುಗೂ ಪುನರ್ಜನ್ಮ ಕೊಟ್ಟು ತಾಯಿ ಆದ್ಲು. ತವರು ಮನೆಯಿಂದ ದೂರ ಇರೋ ನನಗೆ ಅಂಜಲಿನ ನನ್ನ ತಂಗಿ ಅಂತ ಅವತ್ತೇ ನಾನು ಮನಪೂರ್ವಕವಾಗಿ ಒಪ್ಪಿಕೊಂಡಿದ್ದೆ. ನನ್ನನ್ನ ಆ ಅಪಾಯದಿಂದ ಪಾರು ಮಾಡಿದ ಅವಳು ಮದುವೆ ಮುಗಿದು ಹೋಗೋವರೆಗೂ ಪ್ರತಿ ಕೆಲಸವನ್ನು ಅವಳೇ ಮಾಡಿದ್ಲು. ನಾನು ಪ್ರತಿ ಹೆಜ್ಜೆನ ಇಡ್ಬೇಕಾದ್ರೂ ನನಗೆ ಕಾವಲಾಗಿ ಇದ್ಲು. 2 ದಿನ ಇದ್ದಿದ್ದಕ್ಕೆ ಅವಳು ನನ್ನ ಅಷ್ಟು ಜೋಪಾನ ಮಾಡಿದ್ಲು. ಇನ್ನು ಅವಳು ನಮ್ಮ ಮನೆಗೆ ಶಾಶ್ವತವಾಗಿ ಬರ್ತಾಳೆ, ನನ್ನ ಜೊತೆನೆ ಇರ್ತಾಳೆ ಅಂದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ ಹುಡುಗಿನ ನಾನು ಬೇಡ ಅಂತೀನ? ಏನೋ ನಾನು ಬೇಡ ಅಂದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ಆದ್ರೆ ಹಾಗೆ ಮಾತಾಡಿದ್ದು ತಮಾಷೆನೆ ಆದ್ರೂ ನನ್ಗೆ ಒಂದು ಸತ್ಯ ಗೊತ್ತಾಯ್ತು, ಪಂಕಜ್ಗೆ ಮನೆಯವರ ಮೇಲೆ ಎಷ್ಟು ಪ್ರೀತಿ ಇದೆ, ತಮ್ಮ ಅಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತಾಯ್ತು. ಗೊತ್ತಾಗಿ ಖುಷಿನೂ ಆಯ್ತು. ಹಾಗೆ ಅವರಿಗೆ ನಾನು ಎಷ್ಟು ಇಷ್ಟ ಅಂತ, ಅವರ ಮನಸ್ಸಲ್ಲಿ ನನ್ನ ಸ್ಥಾನ ಏನು ಅಂತ ಎಷ್ಟೇ ಆದ್ರೂ ನಾನು ಹೊರಗಿನವಳು, ಅವರಿಗೆ ಇಷ್ಟ ಆಗೋ ತರ ನಡ್ಕೊಂಡ್ರೆ ಮಾತ್ರ ಅವರಿಗೆ ನನ್ನ ಮೇಲೆ ಪ್ರೀತಿ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತಾನು ಗೊತ್ತಾಯ್ತು. ಥ್ಯಾಂಕ್ಸ್ ಪಂಕಜ್, ಇಷ್ಟು ವರ್ಷ ಆದ್ಮೇಲೆ ನನ್ಗೆ ಸತ್ಯನ ಅರ್ಥ ಮಾಡಿಸಿದಕ್ಕೆ ಎಂದು ಹೇಳಿ ಅಳುತ್ತಾ ರೂಮ್ಗೆ ಹೋದಳು. ಪಲ್ಲವಿ ಮಾತು ಕೇಳಿ ಎಲ್ಲರೂ ಗರಬಡಿದವರಂತೆ ನಿಂತಿದ್ದರು. ಅವರಿಗೆ ಎರಡೆರಡು ವಿಷಯದಿಂದ ಮನಸ್ಸಿಗೆ ಘಾಸಿಯಾಗಿತ್ತು. ಮೊದಲನೆಯದಾಗಿ ಪಲ್ಲವಿಗೆ ಆಗಬೇಕಿದ್ದ ಅನಾಹುತ ಕೇಳಿ ಗಾಬರಿಯಾಗಿದ್ದರು. ಜೊತೆಗೆ ಅವಳ ಮನಸ್ಸಿಗೆ ಪಂಕಜ್ ಮಾತಿನಿಂದ ನೋವಾಗಿದೆ ಅಂತ ಗೊತ್ತಾಗಿ ಅವರಿಗೆ ಕೂಡ ತುಂಬಾ ನೋವಾಯ್ತು. ವಾಸ್ತವಕ್ಕೆ ಬಂದ ಸುಶೀಲಾ, ಪಂಕಜ್ ಯಾಕೋ ಅಷ್ಟು ರೂಢಾಗಿ ಮಾತಾಡದೆ, ನಿನ್ನ ಮಾತನ್ನ
ತಡೆಯೋ ಅವಕಾಶ ಕೂಡ ಕೊಡ್ಲಿಲ್ಲ. ಹಾಗೆ ದುಡುಕಿ ಒಂದೇ ಉಸಿರಿಗೆ ಮಾತಾಡದೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಅವಳು ಏನಾದ್ರೂ ಅಂದ್ರೆ ಅವಳ ಮನಸ್ಸಲ್ಲಿ ನಮ್ಮ ಮನೆಯವರ ಬಗ್ಗೆ ಏನಿದೆ, ತಮಾಷೆ ಯಾವ್ದು, ಸೀರಿಯಸ್ ವಿಷಯ ಯಾವ್ದು ಅನ್ನೋದು ಇನ್ನೂ ಗೊತ್ತಿಲ್ವಾ? ಅಂದ್ರೆ ಏನೋ ಅರ್ಥ, ನನ್ನ ಉಸಿರಾಟದಲ್ಲೂ ಏರುಪೇರಾದ್ರೆ ನಿಮ್ಮಪ್ಪ ಕಂಡು ಹಿಡಿತಾರೆ. ನೀನು ಹೆಸರಿಗೆ ಪ್ರೀತಿ ಮಾಡಿ ಮದ್ವೆ ಆಗಿದ್ಯಾ ಅಷ್ಟೇ. ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ. ಸಂಜು ಬಗ್ಗೆ ಅವಳು ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ನಿನ್ಗೂ ಗೊತ್ತು. ಆಗಿ ಅಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ ಅಂದಾಗ ಅತ್ತಿಗೆ ಅಂದ್ರೆ ತಾಯಿ ಸಮಾನ. ನನ್ಗೆ ಸಂಜಯ್ ಶರಣ್ಯ ಕೂಡ ಮಕ್ಕಳೇ ಅಲ್ವಾ ಅಂತ ಹೇಳ್ತಾ ಇದ್ದಿದ್ದು ನಿನ್ಗೆ ನೆನಪೇ ಬರ್ಲಿಲ್ವಾ? ಪಂಕಜ್, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಹೋಗೋ, ಅವಳನ್ನ ಕ್ಷಮೆ ಕೇಳಿ ಸಮಾಧಾನ ಮಾಡು ಎನ್ನುತ್ತಾ ಶಿಲೆಯಂತೆ ನಿಂತಿದ್ದ ಪಂಕಜ್ ಬಳಿ ಬಂದು ಅವನ ಭುಜ ಹಿಡಿದು ಅಲುಗಿಸಿದಳು. ಅಲ್ಲಿಯವರೆಗೆ ಚಲನೆ ಇಲ್ಲದ ನಿಂತಿದ್ದ ಪಂಕಜ್ ಕಣ್ಣೀರು ತುಂಬಿಕೊಂಡು ಮಂಜಾಗಿದ್ದ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು ತನ್ನ ರೂಮ್ ಕಡೆ ಓಡಿದ. ಸಂಜಯ್, ಅಪ್ಪ, ನಾವು ಮಧ್ಯೆ ಮಾತಾಡಿ ಅಣ್ಣ ಮಾತಾಡೋದನ್ನ ತಡಿಬೇಕಿತ್ತು. ನಾವು ತಪ್ಪು ಮಾಡಿದ್ವಿ. ಅತ್ತಿಗೆ ಹತ್ರ ನಾವು ಕ್ಷಮೆ ಕೇಳ್ಬೇಕು ಎಂದಾಗ ಪ್ರಕಾಶ್, ಕೇಳೋಣ ಸಂಜು, ಆದ್ರೆ ಈಗ ನಾವು ಅವರಿಬ್ಬರ ಮಧ್ಯೆ ಹೋಗೋದು ಬೇಡ. ಪಂಕಜ್ ಪಲ್ಲವಿ ಜೊತೆ ಮಾತಾಡ್ಲಿ. ಸಮಾಧಾನ ಮಾಡಿದ ನಂತರ ನಾವು ಕ್ಷಮೆ ಕೇಳೋಣ ಎಂದವನು ಬೇಸರ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋದ. ಸುಶೀಲ ತನ್ನ ಪ್ರೀತಿಯ ಸೊಸೆ ಮನಸ್ಸಿಗೆ ನೋವಾಗಿದ್ದರಿಂದ ನೊಂದುಕೊಂಡು ಅಳುತ್ತಾ ತನ್ನ ರೂಮ್ಗೆ ಹೋದಳು. ಸಂಜಯ್ ಬೇಸರದಿಂದ ಮನೆಯಿಂದ ಹೊರಗೆ ಬಂದವನು ಗಾರ್ಡನ್ ನಲ್ಲಿ ಕುಳಿತ. ಪಂಕಜ್ ರೂಮ್ ಬಳಿ ಬಂದವನು ರೂಮ್ ಡೋರ್ ಹಾಕಿದ್ದನ್ನು ನೋಡಿ ಕ್ಷಣ ಭಯ ಗಾಬರಿಯಿಂದ ನಡುಗಿದ. ಅವನು ಮನಸ್ಸಿನಲ್ಲಿ ಪಲ್ಲವಿ ತುಂಬಾ ಧೈರ್ಯವಂತೆ, ಅವಳು ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಅದು ಅಲ್ಲದೆ ಹೊಟ್ಟೆಯಲ್ಲಿ ನನ್ನ ಕಂದಮ್ಮ ಇದೆ ಎಂದು ಸಮಾಧಾನ ಮಾಡಿಕೊಂಡವನು. ಪಲ್ಲವಿ, ಸಾರಿ ಕಣು, ಪ್ಲೀಸ್ ನನ್ನನ್ನು ಕ್ಷಮಿಸು. ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿಲ್ಲ. ಆದ್ರೆ ನನ್ನ ಪಲ್ಲವಿ ಮನಸ್ಸಲ್ಲಿ ಯೋಚನೆ ಹೇಗೆ ಬಂತು ಅನ್ನೋದು ನನ್ನ ತಾಳ್ಮೆನ ಕಳ್ಕೊಳ್ಳೋ ಹಾಗೆ ಮಾಡ್ತು. ನೀನೇ ಯೋಚನೆ ಮಾಡು, ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾದ್ರೂ ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನ, ಬೈದಿದ್ದೀನ? ಪ್ಲೀಸ್ ಇದು ಒಂದು ಸಲ ಕ್ಷಮಿಸು. ನಾನು ಬದುಕಿರೋವರೆಗೂ ಇನ್ಯಾವತ್ತೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಬೈಯಲ್ಲ. ನಿನ್ನ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ಡೋರ್ ಓಪನ್ ಮಾಡು ಎಂದು ಬೇಡುತ್ತಿದ್ದ. ಅವನ ಧ್ವನಿ ಗದ್ಗದಿತವಾಗಿತ್ತು. ಪಲ್ಲವಿಯ ಮನಸ್ಸಿಗೆ ತುಂಬಾ ನೋವಾಗಿತ್ತು. ಅವಳು ತನಗೆ ಪಂಕಜ್ ಧ್ವನಿ ಕೇಳಲೇ ಇಲ್ಲವೆಂಬಂತೆ ಅಳುತ್ತಾ ಕುಳಿತಿದ್ದಳು. ಪಂಕಜ್ ಮನಸ್ಸು ಮೊದಲೇ ಪಶ್ಚಾತ್ತಾಪದಿಂದ ಕುಗ್ಗುತ್ತಿತ್ತು. ಅವನು ಪಲ್ಲವಿಗೆ ಮಾಡಿದ ನೋವಿಗೆ ಶಿಕ್ಷೆ ಆಗಲೇಬೇಕು ಎಂದುಕೊಂಡವನು ಗೋಡೆಗೆ ತಲೆ ಚಚ್ಚಿಕೊಳ್ಳುತ್ತಿದ್ದ. ಪಲ್ಲವಿ ಹೊರಗೆ ಆಗುತ್ತಿದ್ದ ಸದ್ದು ಏನೆಂದು ಗ್ರಹಿಸುವಷ್ಟರಲ್ಲಿ ಕಾಲ ಮೀರಿತ್ತು. ಅವಳು ಗಾಬರಿಯಿಂದ ಡೋರ್ ತೆಗೆದು ಹೊರಗೆ ಬಂದವಳು ಪಂಕಜ್ನನ್ನು ನೋಡಿ ಜೋರಾಗಿ ಪಂಕಜ್ ಎಂದು ಕಿರಿಚಿದಳು. ತಲೆಯಿಂದ ರಕ್ತ ಜಿನುಗುತ್ತಿತ್ತು. ತಕ್ಷಣ ಅವಳು ಸಂಜಯ್, ಅತ್ತೆ, ಮಾವ ಎಂದು ಕೂಗಿದ್ದನ್ನು ಕೇಳಿ ಎಲ್ಲರೂ ಗಾಬರಿಯಿಂದ ಬಂದರು. ಸಂಜಯ್ ಪಂಕಜ್ ತಲೆಯಿಂದ ರಕ್ತ ಬರುತ್ತಿದ್ದನ್ನು ನೋಡಿ ಫಸ್ಟ್ ಏಡ್ ಬಾಕ್ಸ್ ತರಲು ಓಡಿ ಹೋದ. ಪಲ್ಲವಿ, ನೋಡಿ ಹೇಗ್ ಮಾಡ್ಕೊಂಡಿದ್ದಾರೆ, ನನ್ಗೆ ಬೇಜಾರಾಯ್ತು. ಅದಕ್ಕೆ ಸ್ವಲ್ಪ ಹೊತ್ತು ಒಬ್ಳೇ ಇರ್ಬೇಕು ಅನ್ನಿಸ್ತು. ಅದಕ್ಕೆ ಬಾಗ್ಲ ಹಾಕೊಂಡು ಒಳಗೆ ಇದ್ದೆ. ನನ್ನನ್ನ ಕ್ಷಮೆ ಕೇಳ್ಬೇಕು ಅನ್ನೋ ಉದ್ದೇಶ ನನ್ಗೆ ಇರ್ಲಿಲ್ಲ. ಆದ್ರೆ ನನ್ನ ಮನಸ್ಸಿಗೆ ನೋವಾಯ್ತು. ಅದಕ್ಕೆ ಸ್ವಲ್ಪ ಹೊತ್ತು ಇವರ ಜೊತೆ ಮಾತಾಡಬಾರ್ದು ಅನ್ಕೊಂಡೆ ಅಷ್ಟೇ ಎಂದು ಅಳುತ್ತಿದ್ದ ಅವಳನ್ನು ಪ್ರಕಾಶ್, ಸುಶೀಲ ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದರು. ಪಂಕಜ್, ಸಾರಿ ಕಣೆ, ನಾನು ಅಂದಿದ್ದು ತಪ್ಪಾಯ್ತು. ಐ ಆಮ್ ರಿಯಲಿ ಸಾರಿ ಎನ್ನುತ್ತಿದ್ದ ಪಲ್ಲವಿ. ಸಾರಿ ಕೇಳ್ಬೇಡಿ, ನಿಮ್ಗೆ ಮನೆಯವರು ಅಂದ್ರೆ ಎಷ್ಟು ಪ್ರೀತಿ ಅಂತ ಗೊತ್ತಿದ್ದು ನಾನು ತಮಾಷೆಗೆ ಹಾಗೆ ಮಾತಾಡಬಾರ್ದಿತ್ತು. ತಪ್ಪು ನಂದೇ ಎಂದಳು ಅಳುತ್ತಾ. ಶೀಲ, ಪಲ್ಲವಿ ಪ್ಲೀಸ್ ಅಳ್ಬೇಡಮ್ಮ, ಇಂಥ ಟೈಮಲ್ಲಿ ಅಳ್ಬಾರ್ದು. ಅವನು ಮಾಡಿದ್ದು ತಪ್ಪು. ಮನೆಯವರು ಅಂದ್ರೆ ಎಷ್ಟೇ ಪ್ರೀತಿ ಇದ್ರು ನಿನ್ನನ್ನ ಅವನು ಹಾಗೆ ಅಂದಿದ್ದು ತಪ್ಪು. ನಾವು ಅವನನ್ನ ಹಾಗೆ ಮಾತಾಡ್ದಿರೋ ಹಾಗೆ ತಡಿಬೇಕಿತ್ತು. ನಮ್ಮದು ತಪ್ಪಿದೆ. ಅದಕ್ಕೆ ಎಲ್ಲರ ಪರವಾಗಿ ನಾನು ನಿನ್ನನ್ನ ಕ್ಷಮೆ ಕೇಳ್ತೀನಿ. ಸಾರಿ ಕಣಮ್ಮ. ಪಲ್ಲವಿ, ಅತ್ತೆ ಪ್ಲೀಸ್ ನೀವು ಕೂಡ ಸಾರಿ ಕೇಳಿ ನನ್ನನ್ನ ಮುಜುಗರ ಪಡಿಸ್ಬೇಡಿ. ಪಂಕಜ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿ ನೋವಾಯ್ತು. ಸಕ್ಕೆ ಆ ಕ್ಷಣ ಹಾಗೆ ರಿಯಾಕ್ಟ್ ಮಾಡಿದೆ ಅಷ್ಟೇ. ನನ್ಗೆ ಯಾರ ಮೇಲೂ ಬೇಜಾರಿಲ್ಲ. ಇನ್ನು ಆ ವಿಷಯನ ಎಲ್ರೂ ಮರ್ತ್ ಬಿಡೋಣ. ಮತ್ತೆ ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ ಎಂದಳು. ಅವಳನ್ನ ಮತ್ತೆ ನೋಯಿಸೋಕೆ ಯಾರಿಗೂ ಇಷ್ಟ ಇಲ್ಲದ ಕಾರಣ ಎಲ್ಲರೂ ಆ ವಿಷಯದ ಬಗ್ಗೆ ಮತ್ತೆ ಮಾತು ಮುಂದುವರಿಸಲಿಲ್ಲ. ಸಂಜಯ್ ಪಂಕಜ್ ಹಣೆಯಲ್ಲಿ ಬಂದ ರಕ್ತವನ್ನು ಕ್ಲೀನ್ ಮಾಡಿ ಸಣ್ಣದೊಂದು ಬ್ಯಾಂಡೇಜ್ ಹಾಕಿದ. ಪಂಕಜ್, ಯಾರಾದ್ರೂ ನನ್ಗೆ ಗಾಯ ಹೇಗಾಯ್ತು ಅಂತ ಕೇಳಿದ್ರೆ ನೋಡದೆ ಗೋಡೆ ತಾಕಿಸ್ಕೊಂಡ್ರು ಅಂತ ಹೇಳಿ ನನ್ವಿ ಕೇಳಿದ್ರೆ ಇದನ್ನೇ ಹೇಳ್ಬೇಕು ಎಂದಾಗ ಎಲ್ಲರೂ ಸರಿ ಎಂದು ತಲೆ ಆಡಿಸಿದರು. ಪಂಕಜ್ ಪಲ್ಲವಿಯನ್ನು ಸ್ವಲ್ಪ ಹೊತ್ತು ಹೊರಗೆ ಕರೆದುಕೊಂಡು ಹೋಗಿ ಸುತ್ತಾಡಿಕೊಂಡು ಅವಳಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು, ಸೀರೆ ಡ್ರೆಸ್ ಗಳನ್ನು ಕೊಡಿಸಿದ. ಇಬ್ಬರು ಮನಸ್ಸು ಬೆಚ್ಚಿ ಮಾತನಾಡಿದರು. ಅವರ ಮಧ್ಯೆ ಇದ್ದ ಪ್ರೀತಿ ಇನ್ನು 1000 ಪಟ್ಟು ಹೆಚ್ಚಾದಂತೆ ಇಬ್ಬರು ಭಾವಿಸಿದರು. ಮನೆಗೆ ಬಂದ ವಿಕ್ರಮ್ ಸ್ವರ್ಣಾಳನ್ನು ಕುರಿತು, ಅಮ್ಮ ಕಾಫಿ ಕೊಡ್ತೀರಾ ಎಂದಾಗ ಸ್ವರ್ಣ ಕಾಫಿ ತಂದು ಕೊಟ್ಟಳು. ರಾಮು, ಕೂಸನ್ನು ಕರ್ಕೊಂಡು ಬರ್ಲಿಲ್ವಾ? ನಿಮ್ಮ ಕೂಸು ಅಲ್ಲೇ ಇರ್ಲಿ, ಅವಳಿಗೆ ನನ್ನನ್ನು ನೋಡಿದ್ರೆ ಕೋಪ ಜಾಸ್ತಿ, ಅದಕ್ಕೆ ಮದ್ವೆ ಮಾಡಿನೇ ಇಲ್ಲಿಗೆ ಕರ್ಕೊಂಡು ಬರೋದು. ಆಗ ಅವಳ ಗಂಡ ನಿತಿನ್ ಅವಳಿಗೆ ಕೋಪ ಬರದೇ ಇರೋ ಹಾಗೆ ನೋಡ್ಕೋತಾನೆ. ಆಗ್ಲೂ ನಮ್ಮ ಕಣ್ಮುಂದೆ ಇರ್ತಾಳೆ, ಆದ್ರೆ ಕೋಪ ಮಾಡ್ಕೊಳಲ್ಲ. ಯಾಕಂದ್ರೆ ಮದ್ವೆ ಆದ್ಮೇಲೆ ಅವಳು ಗೃಹಿಣಿ ಆಗಿರ್ತಾಳೆ.
ಕೋಪ ಕಡಿಮೆ ಆಗಿರುತ್ತೆ. ಮದ್ವೆ ಆದ್ಮೇಲೆ ಜೀನ್ಸ್ ಬಿಟ್ಟು ಸೀರೆ ಹಾಕೋದನ್ನ ರೂಢಿ ಮಾಡ್ಕೊಂಡ್ರೆ ಅವಳು ತಾನು ಗಂಡು ಬೀರಿ ಅನ್ನೋದನ್ನ ಮರಿತಾಳಿದಾಗ ಸ್ವರ್ಣ ಏನೋ ಹೀಗೆ ಹೇಳ್ತಿದ್ಯಾ, ಮದ್ವೆನ ಯಾವಾಗ? ಇನ್ನೂ 1 ತಿಂಗಳಲ್ಲಿ ಅವಳ ಮದ್ವೆ. ಈಗಿನಿಂದನೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಹೇಗಿದ್ರು ನಿತಿನ್ ಅಪ್ಪ ಅಮ್ಮ ಅವಳನ್ನ ಮದ್ವೆಲಿ ನೋಡಿರ್ತಾರೆ. ಹಾಗೇನೆ ನಿತಿನ್ ಫೋಟೋ ತೋರಿಸ್ತಾನೆ. ಅದು ಬೇಡ ಅಂದ್ರೆ ಪಂಕಜ್ ಮನೆಗೆ ಹೋಗಿ ಅವರು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸ್ತಾರೆ. ನನ್ಗೆ ಹೆಲ್ಪ್ ಮಾಡೋಕೆ ತುಂಬಾ ಜನ ಇದ್ದಾರೆ. ಒಂದೊಂದು ಕೆಲ್ಸನೂ ಒಬ್ಬೊಬ್ಬರು ವಹಿಸ್ಕೊಂಡು ಮಾಡ್ತಾರೆ. ಈಗ ನೋಡಿ, ಒಂದೇ ವಾರದಲ್ಲಿ ಮದ್ವೆ ಮುಗಿಲಿಲ್ವಾ? ಎಲ್ಲಾ ಅರೇಂಜ್ಮೆಂಟ್ಸ್ ಎಷ್ಟು ಚೆನ್ನಾಗಿತ್ತು. ಅಂತದ್ರಲ್ಲಿ ಸಾನ್ವಿ ಮದ್ವೆಗೆ 1 ತಿಂಗಳು ಟೈಮ್ ಇರುತ್ತೆ. ಅದನ್ನು ಇನ್ನೂ ಚೆನ್ನಾಗಿ ಅರೇಂಜ್ ಮಾಡಬಹುದು. ಮರ್ತಿದ್ದೆ, ಸಾನ್ವಿ ಜಾತಕ ಕೊಡಮ್ಮ, ಪಂಕಜ್ಗೆ ವಾಟ್ಸಪ್ ಮಾಡ್ತೀನಿ. ಶರಣ್ಯ ಪ್ರೀತಮ್ ಮದ್ವೆ ಮಾಡಿಸಿದ ಜ್ಯೋತಿಷ್ಯರ ಹತ್ತಿರ ತೋರಿಸಿ ಅವರೇ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಇನ್ನು ತಡ ಮಾಡೋದು ಬೇಡ. ಬೇಗ ಮದ್ವೆ ಮುಗಿಸಿ ಅವಳನ್ನ ನಿತಿನ್ನ ಇಲ್ಲೇ ತಂದು ನಮ್ಮ ಮನೆಯಲ್ಲೇ ಕಣ್ಮುಂದೆ ಇರಿಸ್ಕೊಳ್ಳೋಣ. ಸಮಾಧಾನನ? ರಾಮು: ಅಲ್ಲ ವಿಕ್ರಮ್, ಸಾನ್ವಿನ ಕೂಡ ಒಂದು ಮಾತು ಕೇಳಿಲ್ಲ. ಆದ್ರೆ ಕಂಡೀಷನ್ ಆಗಿ ಹೇಳಿದೀನಿ, ಇನ್ನೊಂದು ತಿಂಗಳಲ್ಲಿ ಮದ್ವೆ ಅಂತ. ಸ್ವರ್ಣ: ಅದಕ್ಕೆ ಸಾನ್ವಿ ಏನಂದ್ಲು? ಏನನ್ನೋದಕ್ಕೂ ನಾನು ಅವಕಾಶ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ನಾನು ಹೇಳಿದ್ದು ನಡಿಬೇಕು, ನಡೆಯುತ್ತೆ ಅಷ್ಟೇ ಎಂದು ಮತ್ಯಾವ ಮಾತಿಗೂ ಅವಕಾಶ ಕೊಡದೆ ವಿಕ್ರಮ್ ತನ್ನ ರೂಮ್ಗೆ ಹೋದ. ಅವನು ಹೋದ ದಿಕ್ಕನ್ನೇ ಅಸಹಾಯಕರಾಗಿ ಸ್ವರ್ಣ ರಾಮು ನೋಡುತ್ತಾ ನಿಂತರು. ಮುಂದೇನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.